ಎಲ್ರಿಗೂ ನಮಸ್ಕಾರ. ನಾನು ಇವತ್ತಿನ ವಿಡಿಯೋದಲ್ಲಿ ಬೇಳೆ ಒಬ್ಬಟ್ಟಿಂದೇನು ಹೂರಣ ಇರುತ್ತಲ್ಲ, ಸೇಮ್ ಅದೇ ಹೂರಣದಿಂದ ಕರಿಗಡುಬು ಮಾಡೋದು ತೋರಿಸ್ತಾ ಇದ್ದೀನಿ. ಇದು ನೋಡಿ ಯಾವ ಥರ ಮಾಡೋದು ಅಂತ ನೋಡ್ಕೊಂಬರೋಣ. ಫಸ್ಟ್ ನಾವು ಹಿಟ್ಟು ಹೋಳಿಗೆಗೇನು ಒಬ್ಬಟ್ಟಿಗೆ ಕಲಿಸ್ಕೊತೀವಲ್ಲ, ಅದಕ್ಕಿಂತ ಸ್ವಲ್ಪ ಹಿಟ್ಟು ಗಟ್ಟಿಯಾಗಿರಬೇಕು. ನಾನಿಲ್ಲೊಂದು ಬಟ್ಲು ಹಿಟ್ಟು ತೊಗೊಂಡು ಮೈದಾ ಹಿಟ್ಟು, ಅದಕ್ಕೆ ನಾನು ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಸ್ವಲ್ಪ ಬಿಸಿ ಮಾಡ್ಕೊತಾ ಇದ್ದೀನಿ. ಎಣ್ಣೆ ಬಿಸಿ ಮಾಡ್ಕೊಂಡು ಹಾಕೊಳ್ಳೋದ್ರಿಂದ ಕ್ರಿಸ್ಪಿ ಚೆನ್ನಾಗಿ ಬರುತ್ತೆ. ಕರಿಗಡುಬು ಮೇಲ್ಗಡೆ ಸಖತ್ತಾಗಿ ಸ್ಮೂತಾಗಿ ಕ್ರಿಸ್ಪಿ ಚೆನ್ನಾಗಿ ಬರುತ್ತೆ. ಅದಕ್ಕೆ ನಾನು ಒಂದು 2 ಸ್ಪೂನ್ ಎಣ್ಣೆನ ಫಸ್ಟ್ ನೋಡಿ ಹಿಟ್ಟಲ್ಲೇ ನೀಟಾಗಿ ಕಲಿಸ್ಕೋಬೇಕು. ಇದನ್ನು ಒಂದು ಚಿಟಿಕೆ ಉಪ್ಪು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನಾವು ಒಬ್ಬಟ್ಟಿಗೆ ಸ್ವಲ್ಪ ಸಾಫ್ಟಾಗಿ ಕಲಿಸ್ತೀವಿ. ಇದಕ್ಕಿಷ್ಟು ಗಟ್ಟಿಯಾಗಿರಬೇಕು ಹಿಟ್ಟು. ಕಲಿಸ್ಬಿಟ್ಟು 1 ಅವರ್ ನೋಡಿ 1 ಅವರ್ ನೆನೆಯಕ್ಕೆ ಬಿಟ್ಬಿಟ್ಟಿದ್ದೀನಿ. ಇಷ್ಟು ನೋಡಿ ಈ ಕನ್ಸಿಸ್ಟೆನ್ಸಿ ಇದೆ. ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ. ಒಬ್ಬಟ್ಟು ಹೂರಣನ ನಾನು ಲಾಸ್ಟ್ ವೀಡಿಯೋದಲ್ಲಿ ಒಬ್ಬಟ್ಟಿಂದು ವೀಡಿಯೋದಲ್ಲಿ ತೋರಿಸಿದ್ದೀನಿ. ಸೇಮ್ ಅದೇ ಥರನೇ ಹೂರಣ ಮಾಡಿ ಇಟ್ಕೊಂಡಿರಬೇಕು. ಇವಾಗ ಹಿಟ್ಟು 1 ಅವರ್ ನೆಂದಿದೆ ಅಲ್ವಾ, ಇದನ್ನು ನಾವು ಚಿಕ್ಕದು ಈ ಥರ ಉಳ್ಳೆನ ಅರೆದು ಇಟ್ಕೋಬೇಕು. ಫಸ್ಟ್ ಎಲ್ಲ ಈ ಥರ ಉಳ್ಳೆ ಮಾಡಿ ಇಟ್ಕೊಂಡು ಎಲ್ಲ ಇದನ್ನು ರೌಂಡಕ್ಕೆ ಮಾಡಿ ಇಟ್ಕೊಳ್ಳೋಣ. ಇದನ್ನು ಇವಾಗ ನಾವು ಏನು ಹಿಟ್ಟು ಹಚ್ಬಿಟ್ಟೇ ಉದ್ದೋದು. ಈ ಮೈದಾ ಹಿಟ್ಟೇನಿರುತ್ತಲ್ವ, ಅದನ್ನೇ ಮೈದಾ ಹಿಟ್ಟು ಅದನ್ನು ಹಚ್ಕೊಂಡು ಉದ್ಬೋದು. ಇಲ್ಲಾಂದರೆ ಜಸ್ಟ್ ಬರೀ ಒಂದು ಡ್ರಾಪ್ ಎಣ್ಣೆನೂ ಹಚ್ಬಿಟ್ಟು ಉದ್ಕೋಬೋದು. ಎಣ್ಣೆ ಹಚ್ಚಿ ಉದ್ದಿದ್ರೂ ಚೆನ್ನಾಗಾಗುತ್ತೆ. ಹಿಟ್ಟು ಹಚ್ಚಿದರೆ ಸ್ವಲ್ಪ ಬೇಗ ಮಾಡ್ಕೋಬೋದು. ಎಣ್ಣೆಯಲ್ಲಿ ಸ್ವಲ್ಪ ಸ್ಲೋ ಆಗುತ್ತೆ. ನಾನಿಲ್ಲಿ ಹಿಟ್ಟು ಹಚ್ಚಿನೇ ಉದ್ದುತ್ತಾ ಇದ್ದೀನಿ. ನೋಡಿ, ಇದು ಕರಿದಾಗ ಏನಾಗುತ್ತೆ ಅಂದರೆ ಆಯಿಲಲ್ಲಿ ಎಣ್ಣೆ ಇದು ಆಯಿಲಲ್ಲಿ ಹಿಟ್ಟು ಬಿಟ್ಕೊಳ್ಳಲ್ವಲ್ಲ, ಎಣ್ಣೆ ಚೆನ್ನಾಗಿರುತ್ತೆ. ಬಟ್ ಇದು ಅದಕ್ಕೋಸ್ಕರನೇ ಎಣ್ಣೆ ಹಚ್ಬಿಟ್ಟು ಅದನ್ನು ಒಂದೊಂದು ಸರಿ ಮಾಡ್ತಾಯಿರ್ತೀವಿ ನಾವು. ಹಿಟ್ಟು ಹಚ್ಚೋ ಬದಲಿಗೆ ಎಣ್ಣೆ ಹಚ್ಬಿಟ್ಟು ಮಾಡೋದು ಅಷ್ಟೇ. ನೋಡಿ, ಇದನ್ನು ನಾವು ಸ್ವಲ್ಪ ಓವೆಲ್ ಶೇಪ್ ಆದ್ರೂ ಉದ್ಕೋಬೋದು. ಇಲ್ಲಾಂದರೆ ನಿಮಗೆ ರೌಂಡ್ ಶೇಪ್ ಬೇಕು ಅಂದರೆ ರೌಂಡ್ ಶೇಪ್ ಆದ್ರೂ ಉದ್ಕೋಬೋದು. ನಾನು ಇಲ್ಲಿ ರೌಂಡು ಮಾಡ್ಕೊಂಡಿದ್ದೀನಿ, ಓವೆಲ್ಲು ಮಾಡ್ಕೊಂಡಿದ್ದೀನಿ. ಎಲ್ಲದನ್ನು ಇದೇ ಥರ ಮಾಡಿ ಇಟ್ಕೊಂಡಿದ್ದೀನಿ, ಉದ್ದಿ ಇಟ್ಕೊಂಡಿದ್ದೀನಿ. ಇವಾಗ ನಾವು ಅದರ ಒಳಗಡೆ ಫಿಲ್ಲಪ್ ಮಾಡಬೇಕಲ್ಲ ಈ ಹೂರಣನ ನಾನು ಇಷ್ಟಿಷ್ಟೇ ಮಾಡಿ ಈ ಥರ ಹಿಂಗೆ ಉದ್ದ ಮಾಡಿ ಇಟ್ಕೊಂಡಿರ್ತೀನಿ. ಈ ಥರ ಮಾಡೋದ್ರಿಂದ ಶೇಪು ಚೆನ್ನಾಗಿ ಬರುತ್ತೆ. ಆಮೇಲೆ ಕೈ ನಾವು ಏನು ತುಂಬ್ತಾ ಇರ್ತೀವಲ್ವ, ಆವಾಗೆಲ್ಲ ಕೈ ಅದು ಮೈದಾ ಹಿಟ್ಟಿಗೆಲ್ಲ ಹೂರಣ ಹತ್ತೋದು ಆ ಥರ ಆಗುತ್ತೆ. ಅದಕ್ಕೆ ನಾನು ಎಲ್ಲದನ್ನು ಈ ಥರ ಶೇಪ್ ಮಾಡಿ ಉದ್ದ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನೋಡಿ ತುಂಬ್ತಾ ಇದ್ದೀನಿ. ಒಂದು ಈ ಥರ ಒಂದು ಹಾಳೆಯನ್ನು ಉದ್ದಿರ್ತೀವಲ್ವ, ಅದನ್ನು ಇಟ್ಕೊಂಡ್ಬಿಟ್ಟು ಅದಕ್ಕೆ ನಾನು ಹೂರಣದೊಂದು ಉದ್ದಂದು ಇಟ್ಬಿಟ್ಟು ಏನು ಸಪ್ರೇಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಇಟ್ಟು ಅದಕ್ಕೆ ಹಾಲು ಹಚ್ಕೋಬೇಕು. ಹಾಲು ಆದರೂ ಹಚ್ಚಿ ಇಲ್ಲ ನೀರಾದ್ರೂ ಹಚ್ಚಿ ಜಸ್ಟ್ ಒಂದು ಸ್ವಲ್ಪ ಅದು ಗಮ್ ಹಿಡಿಲಿಕ್ಕೆ ಅಷ್ಟೇ. ನಾನು ಈ ಥರ ಒಂದೇ ಒಂದು ಬೆಟ್ಟಲ್ಲಿ ಹಾಲು ತೊಗೊಂಡು ಜಸ್ಟ್ ಸ್ವಲ್ಪ ಹಸಿ ಮಾಡಿಬಿಟ್ಟು ಅದನ್ನು ನೀಟಾಗಿ ಎರಡೂ ಎಂಡ್ಸ್ನು ಎಂಡಿಗೆ ಏನಿರುತ್ತಲ್ಲ ಆ 2 ಎಂಡನ್ನು ಪ್ರೆಸ್ ಮಾಡಿ ಇಡೋದು. ನೋಡಿ, ನೀಟಾಗಿ ಈ ಥರ ಪ್ರೆಸ್ ಮಾಡಬೇಕು. ಈ ಥರ ಪ್ರೆಸ್ ಮಾಡಿದರೆ ನೀಟಾಗಿ ಇನ್ನೊಂದು ಸರಿ ಚೆಕ್ ಮಾಡಿ ಇಟ್ಬಿಟ್ರೆ ಎಣ್ಣೆಯಲ್ಲಿ ಒಡೆಯಲ್ಲ. ಇಲ್ಲಾಂದರೆ ಎಣ್ಣೆಯಲ್ಲಿ ಏನಾದರೂ ನೀಟಾಗಿ ನಾವು ಪ್ರೆಸ್ ಮಾಡದೇ ಇರೋಂಗೆ ಎಣ್ಣೆಯಲ್ಲಿ ಏನಾದರೂ ಹಾಕಿಬಿಟ್ರೆ ಎಣ್ಣೆ ಎಲ್ಲ ಕೆಟ್ಟೋಗ್ಬಿಡುತ್ತೆ. ಅದು ಒಡೆದೋಗ್ಬಿಡುತ್ತೆ. ಒಡೆದ್ಬಿಟ್ಟು ಒಳಗಿಂದ ಹೂರಣ ಎಲ್ಲ ಎಣ್ಣೆಯಲ್ಲಿ ಸ್ಪ್ರೆಡ್ಡಾಗಿ ಒಡೆದೋಗ್ಬಿಡುತ್ತೆ. ಅದು ಎಣ್ಣೆ ಎಲ್ಲ ವೇಸ್ಟ್ ಆಗಿಬಿಡುತ್ತೆ. ಸೊ ಅದಕ್ಕೆ ನೀಟಾಗಿ ಈ ಥರ ಪ್ರೆಸ್ ಮಾಡಿ ಮತ್ತು ಇನ್ನೊಂದು ಸರಿ ನೀಟಾಗಿ ಹಿಂಗೆ ಪ್ರೆಸ್ ಮಾಡಿ ಇಡಬೇಕು. ಇದು ನೋಡಿ, ಈ ಥರ ಕರಿಗಡುಬು ಮಾಡೋದ್ರಿಂದ ಎಲ್ಲ ಕಡೆಯೂ ನಾವು ಹೊರಗಡೆ ಹೋದಾಗ ಏನಾದರೂ ಈ ಥರ ತೊಗೊಂಡೋದ್ರೆ ಈಸಿಯಾಗಿ ನಾವು ತೊಗೊಂಡೋಗ್ಬೋದು ಹೊರಗಡೆ. ಇವಾಗ ನಾನು ಇನ್ನೊಂದು ಥರ ಕರಿಗಡುಬು ಸ್ವಲ್ಪ ಡಿಸೈನ್ ಮಾಡೋದು ತೋರಿಸ್ತಾ ಇದ್ದೀನಿ. ನೋಡಿ, ಇದನ್ನು ನಮ್ಮ ಕಡೆಯೂ ನಾರ್ತ್ ಕರ್ನಾಟಕ ಕಡೆ ಎಲ್ಲ ಮಾಡ್ತೀವಿ. ಇದನ್ನು ಏನೋ ಒಂಥರ ಖುಷಿ, ಚೆನ್ನಾಗಿರುತ್ತೆ. ಇದು ನೋಡಲಿಕ್ಕೂ ಚೆನ್ನಾಗಿರುತ್ತೆ. ಆಮೇಲೆ ಮಕ್ಕಳಿಗೆಲ್ಲ ಸಖತ್ ಖುಷಿ ಅನಿಸುತ್ತೆ ಈ ಥರ ಡಿಸೈನ್ ಮಾಡೋದ್ರಿಂದ. ನಾವು ಕೈಯಲ್ಲೇ ಆರಾಮಾಗಿ ಈ ಥರ ಮಾಡೋದು. ನಾನು ಫಸ್ಟ್ ಏನು ಮಾಡಿದ್ನಲ್ಲ ಅದು ಪ್ಲೈನು, ಇದು ಸ್ವಲ್ಪ ಡಿಸೈನ್ ಮಾಡೋದು. ಲಾಸ್ಟ್ ಟೈಮ್ ನಾವು 2 ಎಡ್ಜನ್ನು ಜಾಯಿಂಟ್ ಮಾಡಿರ್ತೀವಲ್ವ, ಕೂಡಿಸಿರ್ತೀವಲ್ವ, ಅದನ್ನು ಈ ಥರ ನೋಡಿ ಪ್ರೆಸ್ ಮಾಡಿ ಇಡೋದು. ಒಂಥರ ಫ್ರಿಲ್ಸ್ ಥರ ಚೆನ್ನಾಗಿ ಬರುತ್ತೆ ಡಿಸೈನ್ ಇದು. ನೋಡಿ, ಇವಾಗ ನಾನು ಒಂದು ಹಾಳೆಗೆ ಅದು ಹೂರಣ ಇಟ್ಬಿಟ್ಟು ಮೊದಲೇ ನಾವು ಪ್ಲೇನ್ ಮಾಡಿದ್ವಲ್ವ, ಅದೇ ಥರ ಈ ಎಡ್ಜ್ ಲಾಸ್ಟಲ್ಲಿ ಎಂಡಲ್ಲಿರುತ್ತಲ್ಲ ಅದನ್ನು ಜಸ್ಟ್ ಒಳಗಡೆ ಈ ಥರ ಫೋಲ್ಡ್ ಮಾಡಬೇಕು. ಫೋಲ್ಡ್ ಮಾಡಿ ಈ ಥರ ಮಾಡೋದು. ಇದು ಒಂಥರ ಡಿಸೈನ್ ಚೆನ್ನಾಗಿರುತ್ತೆ, ನೋಡೋಕ್ಕೆ ಚೆನ್ನಾಗಿ ಅನಿಸುತ್ತೆ. ಆಮೇಲೆ ಮಕ್ಕಳು ಖುಷಿಪಟ್ಟು ತಿಂತಾರೆ. ಈ ಥರ ಮಾಡಿಕೊಟ್ರೆ ಮಕ್ಕಳಿಗೆ ಚೆನ್ನಾಗಿ ಅನಿಸುತ್ತೆ. ಇದು ನೋಡಿ, ಸಖತ್ತಾಗಿ ಬರುತ್ತೆ. ಇದೇ ಎಲ್ಲದನ್ನು ನಾನು ಈ ಥರ ಮಾಡಿ ಇಟ್ಟಿದ್ದೀನಿ. ಪ್ಲೇನು ಈ ಥರ ಇದೆ. ಇದು ಸ್ವಲ್ಪ ಡಿಸೈನ್, ಅದರಲ್ಲೇ ಸ್ವಲ್ಪ ಚೇಂಜ್ ಅಷ್ಟೇ. ಈ ಥರನೂ ಮಾಡಿ ಎಲ್ಲದನ್ನು ಇಟ್ಟಿದ್ದೀನಿ. ಇವಾಗ ಎಣ್ಣೆನೂ ನಾನು ಆಲ್ರೆಡಿ ಕಾಯಕ್ಕಿಟ್ಟಿದ್ದೆ. ಎಣ್ಣೆನೂ ಕಾದಿದೆ. ಇವಾಗ ಒಂದೊಂದನೇ ಹಾಕ್ಕೊಳ್ಳೋಣ. ಒಂದು 4ರಿಂದ 5 ನಾವು ಎಣ್ಣೆ ಯಾವುದು ಬಾಣಲಿ ಸೈಜ್ ನೋಡಿಬಿಟ್ಟು ಇಟ್ಟಿರ್ತೀವಲ್ವ ಆಯಿಲು, ಅದಕ್ಕೆ ನೋಡ್ಕೊಂಬಿಟ್ಟು ನಾವು ಈ ಕರಿಗಡುಬು ಏನು ಮಾಡಿ ಇಟ್ಕೊಂಡಿರ್ತೀವಲ್ಲ ಹಾಕಿಬಿಟ್ಟು ಆದಷ್ಟು ಲೋ ಫ್ಲೇಮಲ್ಲೇ ಇದನ್ನು
ಇದನ್ನು ಕರಿಬೇಕು. ಕಲರ್ ನೋಡಿ ಚೇಂಜ್ ಆಗ್ತಾಯಿದೆ. ಈ ಥರ ಕಲರ್ ಬಂದರೆ ಸಖತ್ತಾಗಿದೆ, ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಅಂತ ಅರ್ಥ. ನೋಡಿ ಇವಾಗ ಮತ್ತೆ ಇನ್ನೊಂದು ಸ್ವಲ್ಪ ಏನು ನಾವು ತುಂಬಿಟ್ಕೊಂಡಿದ್ವಿ ಅಲ್ವಾ, ಅದನ್ನು ಹಾಕ್ಬಿಟ್ಟು ನೀಟಾಗಿ ಇದನ್ನು ಎಣ್ಣೆಯಲ್ಲಿ ಕರೆದಿಟ್ಕೊಳ್ಳೋಣ. ಜಸ್ಟ್ ಒಂದು ಸ್ವಲ್ಪ ಆದಮೇಲೆ ನೆಕ್ಸ್ಟ್ ಎಲ್ಲ ಉಲ್ಟಾ ಹಾಕ್ಬಿಟ್ಟು ಆಮೇಲೆ ಕಲರೆಲ್ಲ ಚೇಂಜ್ ಆಗ್ತಾ ಇರುತ್ತಲ್ವ, ಕಲರೆಲ್ಲ ಚೇಂಜ್ ಆದಮೇಲೆ ತೆಗಿಯೋದು. ನೋಡಿ ಇವಾಗ ಕಲರ್ ಕೂಡ ಚೇಂಜ್ ಆಗ್ತಾನೇ ಇದೆ. ಇಷ್ಟು ಕಲರ್ ಬಂದರೆ ಸಾಕು. ಸ್ವಲ್ಪ ತಣ್ಣಗಾದ್ಮೇಲೆ ಇನ್ನೊಂದು ಸ್ವಲ್ಪ ಡಾರ್ಕ್ ಆಗುತ್ತೆ ಅದು ಕಲರ್ ಅಷ್ಟೇ. ನೋಡಿ ಸಖತ್ತಾಗಿ ಬಂದಿದೆ, ಕಲರೆಲ್ಲ ಚೆನ್ನಾಗಿ ಬಂದಿದೆ. ಈ ಕರಿಗಡುಬು ಈಸಿಯಾಗಿ ನಾವೇ ಆರಾಮಾಗಿ ಮಾಡ್ಕೋಬೋದು. ಎಲ್ಲಾದರೂ ಹೊರಗಡೆ ಹೋದಾಗೆ ಸೂಪರ್ ಇರುತ್ತೆ. ಕೈಯಲ್ಲಿ ಇಟ್ಕೊಂಡು ಮಕ್ಕಳು ಕೂಡ ತುಂಬ ಚೆನ್ನಾಗಿ ತಿಂತಾರೆ. ಈ ಥರ ಬಿಸಿ ಬಿಸಿ ಕರಿಗಡುಬಿಗೆ ನಾವು ತುಪ್ಪ ಹಾಕ್ಕೊಂಡು ತಿಂದರೆ ಸೂಪರಾಗಿರುತ್ತೆ ಟೇಸ್ಟು. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಎಲ್ಲಾದರೂ ಹೊರಗಡೆ ಹೋದಾಗೆ 1-2-3 ಡೇಸ್ ಇಟ್ಕೊಂಡು ತಿನ್ಬೋದು ಇದನ್ನು. ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.